ಹಣ ಕಟ್ಬಿಡ್ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಕಳ್ಳತನ ಮಾಡೋದು ಸುಲಭ, ಅದು ಇಡೀ 90 ಜನ ಕಳ್ಳತನ ಮಾಡೋದಂಗೆ ನಿರಂತರ ಮಾಡೋದಕ್ಕೆ ಭಾಳ ವ್ಯವಸ್ಥೆ ಬೇಕು. ಆದರೆ ಅತ್ಯಂತ ಕಳೆದ 3 ಅವಧಿನಲ್ಲಿ, ನಾನು ರಾಜಕೀಯ ಪಕ್ಷಕ್ಕೆ ಮಾತಾಡ್ತಿಲ್ಲ, ಕಳೆದ 3 ಅವಧಿ ಒಳಗೆ ನಮ್ಮೆಲ್ರಿಗೂ ಗೊತ್ತಿದೆ, ನಮಗಿಂತ ಮಾಧ್ಯಮ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅತ್ಯಂತ ಚಟುವಟಿಕೆ ನಿಯಂತ್ರಣಕ್ಕಾಗಿದೆ. ಎಲ್ರಿಗೂ ನಿರಾಳದಲ್ಲಿದ್ದರು. ಅನೇಕ ಬಾರಿ ಏನಾಗುತ್ತೆ, ಸ್ವಲ್ಪ ವಾತಾವರಣ ತಿಳಿಯಾದಾಗ ಸ್ವಲ್ಪ ಎಚ್ಚರಿಕೆ ಕಡಿಮೆ ಆಗುತ್ತೆ. ಹಾಗೆ ಎಚ್ಚರಿಕೆ ಕಡಿಮೆ ಆಗುತ್ತೆ. ಇದೆಲ್ಲ ಆಗೋದು ಎಚ್ಚರಿಕೆ ಕಡಿಮೆ ಆದಾಗ. ಹಾಗಾಗಿ ಇದನ್ನು ಗುರುತು ಮಾಡಿ ಸರ್ಕಾರ ಇನ್ನೂ ಜಮ್ಮು ಕಾಶ್ಮೀರದ ವಾತಾವರಣ ನಾವು ಅಂದ್ಕೊಂಡಷ್ಟು ತಿಳಿ ಆಗಿಲ್ಲ, ಅದಕ್ಕೇನು ವ್ಯವಸ್ಥೆ ರೂಪಿಸಬೇಕೋ ರೂಪಿಸಿದರೆ ಆಗುತ್ತೆ. ಎರಡನೇದು, ಈಗ ರಾಣಾನೇನು ಕರ್ಕೊಂಬಂದರು ಅದೂ ಪರಿಣಾಮ ಇರ್ಬೋದು, ವಕ್ಫ್ ಕಾಯ್ದೆದು ಅದೂ ಪರಿಣಾಮ ಇರ್ಬೋದು, ಪಾಕಿಸ್ತಾನ ಬಾಂಗ್ಲಾದೇಶ ವಾತಾವರಣ ಅದು ಪರಿಣಾಮ. ಇದೆಲ್ಲವನ್ನೂ ಅಧ್ಯಯನ ಮಾಡಿ ಸರ್ಕಾರ ಸೂಕ್ತ ಕ್ರಮವನ್ನು ತಗೋಬೇಕು. ಭಯದ ವಾತಾವರಣ ಸೃಷ್ಟಿ ಮಾಡೋದೇ ಇದು ಮುಖ್ಯ ಧ್ಯೇಯ. ಹಾಗೆಯೇ ಜನಗಳಿಗೆ ಭಯ ವಿತರಣೆ ಇದರ ಒಂದು ಘಟನೆ ಸಾಕು. ಇವತ್ತು ಪತ್ರಿಕೆಯಲ್ಲಿದೆ 1 ಲಕ್ಷ ಜನ ಪ್ರವಾಸ ಹೊರಟವರು ರದ್ದು ಮಾಡಿದ್ದಾರೆ ಅಂತ. ಅವರಿಗೆ ಬೇಕಿರೋ ಒಂದು ಭಯದ ವಾತಾವರಣ. ಸರ್ಕಾರ ನಿರ್ಭಯದ ವಾತಾವರಣ ನಿರ್ಮಾಣಕ್ಕೆ 10 ವರ್ಷ ಬೇಕು. ಆದರೆ ಒಬ್ಬ ಕದೀಮ, ಒಬ್ಬ ರಾಕ್ಷಸ ನಿರ್ಮಾಣ ಮಾಡೋಕ್ಕೆ 1 ಸೆಕೆಂಡ್ ಸಾಕು. ಅಲ್ಲ, ಆಕ್ಸಿಡೆಂಟಿಗೆ 1 ಸೆಕೆಂಡ್ ಸಾಕು. ಆಕ್ಸಿಡೆಂಟ್ ತಪ್ಪಿಸೋದಕ್ಕೆ 1 ಗಂಟೆನೂ ಸಾಕಾಗಲ್ಲ, ಪೂರ್ತಿ 100 ಇರಬೇಕು. ಇದ್ದಿದ್ದು ಆತಂಕ ಇದೆ. ಸರ್ಕಾರ ಇದನ್ನು ಇನ್ನೂ ಹೆಚ್ಚು ಎಚ್ಚರಿಕೆಯನ್ನು ತೊಗೋಬೇಕು. ಇನ್ನೂ ಜಮ್ಮು ಕಾಶ್ಮೀರದ ನಾವು ಅಂದ್ಕೊಂಡಷ್ಟು ತಿಳಿ ವಾತಾವರಣಕ್ಕೆ ಇನ್ನೂ ಸಮಯ ಬೇಕಾಗಿದೆ. ಏನೇನು ಮುನ್ನೆಚ್ಚರಿಕೆ ತೊಗೋಬೇಕು ಅಂತ ಸಂಘ ಅಪೇಕ್ಷೆ ಪಡುತ್ತೆ. ಭಯೋತ್ಪಾದನೆ ಚಟುವಟಿಕೆ ಮಾಡುವುದಕ್ಕೆ ಹಣ ಕಟ್ಬಿಡ್ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಕಳ್ಳತನ ಮಾಡೋದು ಸುಲಭ, ಅದು ಇಡೀ 90 ಜನ ಕಳ್ಳತನ ಮಾಡೋದಂಗೆ ನಿರಂತರ ಮಾಡೋದಕ್ಕೆ ಭಾಳ ವ್ಯವಸ್ಥೆ ಬೇಕು. ಆದರೆ ಅತ್ಯಂತ ಕಳೆದ 3 ಅವಧಿನಲ್ಲಿ, ನಾನು ರಾಜಕೀಯ ಪಕ್ಷಕ್ಕೆ ಮಾತಾಡ್ತಿಲ್ಲ, ಕಳೆದ 3 ಅವಧಿ ಒಳಗೆ ನಮ್ಮೆಲ್ರಿಗೂ ಗೊತ್ತಿದೆ, ನಮಗಿಂತ ಮಾಧ್ಯಮ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅತ್ಯಂತ ಚಟುವಟಿಕೆ ನಿಯಂತ್ರಣಕ್ಕಾಗಿದೆ. ಎಲ್ರಿಗೂ ನಿರಾಳದಲ್ಲಿದ್ದರು. ಅನೇಕ ಬಾರಿ ಏನಾಗುತ್ತೆ, ಸ್ವಲ್ಪ ವಾತಾವರಣ ತಿಳಿಯಾದಾಗ ಸ್ವಲ್ಪ ಎಚ್ಚರಿಕೆ ಕಡಿಮೆ ಆಗುತ್ತೆ. ಹಾಗೆ ಎಚ್ಚರಿಕೆ ಕಡಿಮೆ ಆಗುತ್ತೆ. ಇದೆಲ್ಲ ಆಗೋದು ಎಚ್ಚರಿಕೆ ಕಡಿಮೆ ಆದಾಗ. ಹಾಗಾಗಿ ಇದನ್ನು ಗುರುತು ಮಾಡಿ ಸರ್ಕಾರ ಇನ್ನೂ ಜಮ್ಮು ಕಾಶ್ಮೀರದ ವಾತಾವರಣ ನಾವು ಅಂದ್ಕೊಂಡಷ್ಟು ತಿಳಿ ಆಗಿಲ್ಲ, ಅದಕ್ಕೇನು ವ್ಯವಸ್ಥೆ ರೂಪಿಸಬೇಕೋ ರೂಪಿಸಿದರೆ ಆಗುತ್ತೆ. ಎರಡನೇದು, ಈಗ ರಾಣಾನೇನು ಕರ್ಕೊಂಬಂದರು ಅದೂ ಪರಿಣಾಮ ಇರ್ಬೋದು, ವಕ್ಫ್ ಕಾಯ್ದೆದು ಅದೂ ಪರಿಣಾಮ ಇರ್ಬೋದು,